ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾರಿಗೆಲ್ಲ ನಾರ್ಮಲ್ ಸ್ಕಿನ್ ಇದೆ ಆ್ಯಂಡ್ ಡ್ರೈ ಸ್ಕಿನ್ ಇದೆ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇದೆ ಅಂಥವ್ರಿಗೆ ಒಂದು ಬೆಸ್ಟ್ ಫೇಸ್ ವಾಶ್ನ ಸಜೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಪ್ರಾಡಕ್ಟ್ನ ರಿವ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಸೊ ಅದು ಯಾವ ಒಂದು ಫೇಸ್ ವಾಶ್ ಅಂತಂದರೆ ಅದು ಡಾಟ್ ಆ್ಯಂಡ್ ಕೀ ಬ್ಯಾರಿಯರ್ ರಿಪೇರ್ ಫೇಸ್ ವಾಶ್. ಎಷ್ಟು ಚೆನ್ನಾಗಿದೆ ಅಂತಂದರೆ ನಾನು ಖಂಡಿತವಾಗ್ಲೂ ಇದನ್ನು ಫುಲ್ ರಿವ್ಯೂ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಈ ಒಂದು ಫೇಸ್ ವಾಶ್ ಬಂದುಬಿಟ್ಟು ಡಾಟ್ ಆ್ಯಂಡ್ ಕೀ ಸ್ಕಿನ್ ಕೇರ್ ಕಡೆಯಿಂದ ಮಾಡಿರೋವಂಥದ್ದು. ಸೊ ಇದು ಬ್ಯಾರಿಯರ್ ರಿಪೇರ್ ಪ್ಲಸ್ ಹೈಡ್ರೇಟಿಂಗ್ ಜೆಂಟಲ್ ಫೇಸ್ ವಾಶ್. ಹೈಡ್ರೇಟಾಗಿ ಇಡೋದಕ್ಕೆ ನಿಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ರೀಸೆಂಟಾಗಿ ಡೇಸ್ಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಯು ಕ್ಯಾನ್ ಸಿ ನನ್ನ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗಿದೆ ಆ್ಯಂಡ್ ಸ್ವಲ್ಪ ಎಲ್ಲ ಕ್ಲಿಯರ್ ಆಗ್ತಾ ಬಂದಿದೆ ಅಂತ. ಸೊ ಅದಕ್ಕೋಸ್ಕರ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಇದರಲ್ಲಿ 5 ಸೆರಾಮೈಡ್ಸ್ ಇದೆ ಆ್ಯಂಡ್ ಜಾಪನೀಸ್ ರೈಸ್ ವಾಟರಿಂದ ಮಾಡಿರೋವಂಥದ್ದು. ಸೊ ಬ್ಯಾರಿಯರ್ ರಿಪೇರ್ ಮಾಯ್ಶ್ಚರೈಸರ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸೆರಾಮೈಡ್ಸ್ಗಳೇನು 5 ಇದೆ, ಅದು ನಿಮ್ಮ ಸ್ಕಿನ್ನ ಒಂದು ಮಾಯ್ಶ್ಚರ್ನ ಕಮ್ಮಿ ಆಗದೆ ಇರೋ ಥರ ಲಾಕ್ ಮಾಡಿ ಇಟ್ಕೊಳ್ಳುತ್ತೆ. ಆ್ಯಂಡ್ ಜಪಾನೀಸ್ ರೈಸ್ ವಾಟರ್ ಬಂದುಬಿಟ್ಟು ನಿಮ್ಮ ಒಂದು ಸ್ಕಿನ್ನ ಸಾಫ್ಟ್ ಮಾಡಿ ಅಂದರೆ ಮೃದು ಮಾಡಿಬಿಟ್ಟು ಸೊ ಗ್ಲೋಯಿಂಗ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಏನು ತುಂಬಾ ಚೆನ್ನಾಗಿರೋದು ಅಂದರೆ ಇದು pH 5.5 ಅಷ್ಟು ಬ್ಯಾಲೆನ್ಸ್ ಮಾಡಿಕೊಂಡು ಮಾಯ್ಶ್ಚರ್ನ ಲಾಕ್ ಮಾಡುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೇ ಇದರಲ್ಲಿ ಆಲರನಿಕ್ ಆ್ಯಸಿಡ್ ಇದೆ. ಆಲರನಿಕ್ ಇನ್ಫ್ಲೂಸ್ಡ್ ಆಗಿರೋದ್ರಿಂದ ಸೊ ಆಲರನಿಕ್ ಆ್ಯಸಿಡ್ ಮೇಯ್ನಾಗಿ ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡಿ ಇಟ್ಕೊಳ್ಳುತ್ತೆ. ಸೊ ತುಂಬಾ ಚೆನ್ನಾಗಿದೆ ಈ ಫೇಸ್ ವಾಶ್. ಆ್ಯಂಡ್ ಇದು ಸೋಪ್ ಫ್ರೀ, ಸಲ್ಫೇಟ್ ಫ್ರೀ ಇದೆ. ಆ್ಯಂಡ್ ಈ ಒಂದು ಫೇಸ್ ವಾಶ್ನ ಡರ್ಮಟಾಲಜಿಸ್ಟ್ಗಳು ಸಜೆಸ್ಟ್ ಮಾಡ್ತಾರೆ. ನಾನು ರೀಸೆಂಟಾಗಿ ನಾನು ಸ್ಕಿನ್ ಕೇರ್, ಬ್ಯೂಟಿ, ಮೇಕಪ್ ವೀಡಿಯೋಸ್ ಎಲ್ಲ ಹಾಕ್ತಾಯಿರ್ತೀನಿ. ಆ್ಯಂಡ್ ನಾನು ಈ ಒಂದು ಮೇಕಪ್ ಆರ್ಟಿಸ್ಟ್ ವರ್ಕಾಗಿ ಮಾಡ್ತಾ ಇರೋದ್ರಿಂದ ನನಗೆ ಫ್ರೆಂಡ್ಸ್ಗಳೆಲ್ಲ ಕೇಳ್ತಾ ಇರ್ತಾರೆ ಯಾವ್ದಾದ್ರು ಒಂದು ಬೆಸ್ಟ್ ಮಾಯ್ಶ್ಚರೈಸರ್ ಆಗಿರ್ಬೋದು, ಫೇಸ್ ವಾಶ್ ಸನ್ಸ್ಕ್ರೀನ್ ಎಲ್ಲ ಸಜೆಸ್ಟ್ ಮಾಡು ಅಂತ. ರೀಸೆಂಟಾಗಿ ನನ್ನ ಫ್ರೆಂಡ್ ಒಬ್ಬಳು ಆಸ್ಕ್ ಮಾಡಿದ್ಲು, ಅವಳದು ಡ್ರೈ ಸ್ಕಿನ್ ಪ್ಲಸ್ ಆ್ಯಕ್ನಿ ಎಲ್ಲ ಆಗೋ ಥರದ್ದು, ಅದಕ್ಕೆ ಯಾವ್ದಾದ್ರು ಫೇಸ್ ವಾಶ್ ಇದ್ದರೆ ಹೇಳು ಅಂತ. ಐ ಥಿಂಕ್ ಡರ್ಮಟಾಲಜಿಸ್ಟ್ಗಳು ಸಜೆಸ್ಟ್ ಮಾಡೋದು ಯೂಶ್ವಲಿ ಸೆಟಾಫಿಲ್ದು. ಅದು ಬಿಟ್ಟರೆ ನಾನು ಇವಾಗ ನನ್ನದು ಸ್ಕಿನ್ ನಾರ್ಮಲ್ ಫೇಸಲ್ಲಿದೆ. ನಾನು ಸೀಸನ್ ವೈಸ್ ಚೇಂಜ್ ಆಗ್ತಿರುತ್ತೆ. ಒನ್ ಟೈಮ್ ಆಯಿಲಿ ಕಾಂಬಿನೇಷನ್ ಇರುತ್ತೆ ಆ್ಯಂಡ್ ಡ್ರೈ ಇರುತ್ತೆ ಆ್ಯಂಡ್ ನಾರ್ಮಲ್ ಇರುತ್ತೆ. ಸೊ ಹಾಗಾಗಿ ನಾನು ರೀಸೆಂಟಾಗಿ ನನ್ನ ಸ್ಕಿನ್ ನಾರ್ಮಲ್ ಟು ಡ್ರೈ ಇರೋದ್ರಿಂದ ಈ ಫೇಸ್ ವಾಶ್ನ ಯೂಸ್ ಮಾಡ್ತಾ ಬಂದಿದ್ದೀನಿ. ಸೊ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತ ನಾನು ಅವಳಿಗೂ ಸಜೆಸ್ಟ್ ಮಾಡಿದೆ. ಇನ್ನು ಕೆಲವೊಬ್ಬರಿಗೆ ಹೆಲ್ಪ್ ಆದರೂ ಆಗ್ಬೋದು ಅಂತ ಇವತ್ತು ವಿಡಿಯೋ ಮಾಡ್ತಾ ಇರೋದು. ಆ್ಯಂಡ್ ಇದು ನಾರ್ಮಲ್ ಡ್ರೈ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲದೆ ಇದು ಅಫೋರ್ಡಬಲ್ ಇದೆ. ಇದು 175 ml ಅಷ್ಟು ಬರುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು 375 rupees. ನೀವು ಆನ್ಲೈನ್ ಸ್ಟೋರ್ಗಳಲ್ಲೆಲ್ಲ ಚೆಕ್ ಮಾಡಿದ್ರೆ ಡಿಸ್ಕೌಂಟಲ್ಲೂ ಸಹ ಸಿಗುತ್ತೆ. ಎಷ್ಟು ಚೆನ್ನಾಗಿದೆ ಆ್ಯಂಡ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ನಾನು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಆ್ಯಂಡ್ ಈ ರೀತಿ ಸಾಫ್ಟ್ ಒಂದು ಕ್ಲಾತ್ನ ಅದರಲ್ಲಿ ಡಿಪ್ ಮಾಡಿದ್ದೀನಿ. ಸೊ ಫಸ್ಟು ನೀವು ಈ ಫೇಸ್ ವಾಶ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಫೇಸ್ನ ನೀಟಾಗಿ ವೆಟ್ ಮಾಡ್ಕೊಳ್ಬೇಕು. ನಾನು ಸ್ಟಿಕ್ಕರ್ ರಿಮೂವ್ ಮಾಡಿ ತೋರಿಸ್ತೀನಿ, ವೀಡಿಯೋಗೋಸ್ಕರ ಹಾಕ್ಕೊಂಡಿದ್ದು. ನಾನು ಯಾವುದೇ ರೀತಿ ಏನೋ ಸ್ಕಿನ್ ಕೇರ್ದು ಪ್ರಾಡಕ್ಟ್ಸ್ ಅಪ್ಲೈ ಮಾಡಿಲ್ಲ. ಸೊ ಬೆಳಗ್ಗೆ ಒಂದು ಸಲ ಫೇಸ್ ವಾಶ್ ಮಾಡಿದೆ, ಇವಾಗ ವಿಡಿಯೋ ಮಾಡಿ ರಿವ್ಯೂ ಮಾಡೋಣ, ನಿಮಗೆ ಪರ್ಸ್ನಲಿ ತೋರಿಸೋಣ ಪ್ರಾಕ್ಟಿಕಲಾಗಿ ಅಂತ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ. ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ನೀಟಾಗಿ ನನ್ನ ಫೇಸ್ನ ವೆಟ್ ಮಾಡ್ಕೊಳ್ತೀನಿ. ಆದಷ್ಟು ಸಾಫ್ಟ್ ಈ ರೀತಿ ಕ್ಲಾತ್ಸ್ಗಳನ್ನ ಯೂಸ್ ಮಾಡಿ ಆಫ್ಟರ್ ಫೇಸ್ ವಾಶ್ ಎಲ್ಲ ಆದಮೇಲೆ ನೀವು ವಾಶ್ ಮಾಡ್ಕೊಂಡಾದ್ಮೇಲೆ ಡ್ರೈ ಮಾಡ್ಕೊಳ್ಳೋದಕ್ಕೆ, ಆವಾಗ ನಿಮ್ಮ ಸ್ಕಿನ್ ಯಾವುದೇ ರೀತಿ ಹಾರ್ಷಾಗಿ ಬ್ರೇಕ್ಔಟ್ಸ್ ಆಗೋಲ್ಲ. ಇವಾಗ ನಾನು ನೀಟಾಗಿ ನನ್ನ ಸ್ಕಿನ್ ವೆಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಆ ಟವಲ್ನ ಈ ಬೌಲಲ್ಲಿ ಡಿಪ್ ಮಾಡ್ತೀನಿ. ಸೊ ಇದು ಟೆಕ್ಸ್ಚರ್ ಬಂದುಬಿಟ್ಟು ಹೆಂಗಿದೆ ಅಂತಂದರೆ ನಾನು ತೋರಿಸ್ತೀನಿ. ಫುಲ್ಲು ಇದು ಜೆಲ್ಲಿ ಟೈಪಲ್ಲಿ ಬರುತ್ತೆ. ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಪೀ ಸೈಜಲ್ಲಿ ತೊಗೊಂಡು ಈ ರೀತಿ ಅಪ್ಲೈ ಮಾಡಿಕೊಂಡು ನಾನು ಇನ್ನೊಂದು ಹ್ಯಾಂಡ್ನು ಯೂಸ್ ಮಾಡ್ಕೊಳ್ತೀನಿ. ಈ ರೀತಿ ನೀಟಾಗಿ ಫೇಸ್ ವಾಶ್ನ ಮಾಡಿಕೊಳ್ಬೇಕು. ಆ್ಯಂಡ್ ಈ ರೀತಿ ಫೇಸ್ ವಾಶ್ ಮಾಡಿಕೊಂಡು ನೀವು ಒಂದು 2 minutes ಅಥವಾ 1 minute ಬಿಡಬೇಕಾಗುತ್ತೆ. ಅದು ನೀಟಾಗಿ ನಿಮ್ಮ ಸ್ಕಿನ್ಗೆ ಹೈಡ್ರೇಷನ್ ಕೊಡೋದಾಗಿರ್ಬೋದು ಆ್ಯಂಡ್ ಏನಾದರೂ ಡಸ್ಟ್ ಇದ್ದರೆ ಎಲ್ಲ ರಿಮೂವ್ ಮಾಡಿಕೊಡುತ್ತೆ. ಸೊ ನೀಟಾಗಿ ವೆಟ್ ಮಾಡಿಕೊಂಡು ಈ ರೀತಿ ಫೇಸ್ ವಾಶ್ ಮಾಡ್ಕೊಳ್ಳಿ.
ಆ್ಯಂಡ್ ಇದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಡಾಟ್ ಆ್ಯಂಡ್ ಕೀ ಪ್ರಾಡಕ್ಟ್ಸ್ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ನಾನು ಯು ಜಿ ಸಿದೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳು ಪ್ರಮೋಷನಿಗೆ ಬಂತು. ಅದನ್ನೆಲ್ಲ ಯೂಸ್ ಮಾಡಿ ನೋಡಿದ ಮೇಲೆ ನಂಗೆ ಗೊತ್ತಾಗಿದ್ದು ತುಂಬ ಚೆನ್ನಾಗಿದೆಯಾ ಅಂತ. ಆ್ಯಂಡ್ ನಾನು ಸ್ಟೋರೀಸ್ಗಳಲ್ಲಿ ಲೈಕ್ ಏನಾದರೂ ವೀಡಿಯೋಸ್ ಎಲ್ಲ ಹಾಕಿದಾಗ ನಂಗೆ ತುಂಬ ಜನ ಹೇಳಿದ್ದಾರೆ, ನಾನು ಈ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಥವಾ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ, 2-3 ಇಯರ್ಸಿಂದ ಯೂಸ್ ಮಾಡ್ತೀನಿ ಅಂತ. ನಾನು ತುಂಬ ಸತಿ ನೋಡಿದ್ದೆ. ಬಟ್ ಕೆಲವೊಂದಿಷ್ಟು ಬೇರೆ ಫೇಸ್ ವಾಶ್ಗಳಾಗಿರ್ಬೋದು, ಮಾಯ್ಶ್ಚರೈಸರ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದೆ. ಇವಾಗ ನಾನು ಈ ಒಂದು ಡಾಟ್ ಆ್ಯಂಡ್ ಕೀ ಸ್ಕಿನ್ ಕೇರ್ ಬ್ರ್ಯಾಂಡ್ಗೆ ತುಂಬಾ ಒಂಥರ ಲವ್ ಆಗಿಬಿಟ್ಟಿದೆ, ತುಂಬ ಚೆನ್ನಾಗಿದೆ. ಸೊ ಈ ರೀತಿ ನೀವು ಲೈಕ್ ಫೇಸ್ ವಾಶ್ ಮಾಡಿಕೊಂಡು 1 ಮಿನಿಟ್ ಅಥವಾ 2 ಮಿನಿಟ್ ಲೈಟಾಗಿ ವೆಟ್ ಮಾಡಿಕೊಂಡು ಮತ್ತೆ ಮಸಾಜ್ ಮಾಡ್ಕೊಳ್ಳಿ. ನೋಡಿ ನಾನು ಯಾವ ರೀತಿ ಮಸಾಜ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ಕೆಲವೊಂದಿಷ್ಟು ಇದೆ ಪ್ರೆಷರ್ ಪಾಯಿಂಟ್ಸ್ಗಳು, ಲೈಕ್ ಅಂಡರ್ ಐಸಲ್ಲಿ ಈ ರೀತಿ ಎಲ್ಲ ಮಾಡ್ಕೊಳ್ಳೋದು. ಆ್ಯಂಡ್ ನೀವು ಯಾವಾಗಲೂ ಅಪ್ವರ್ಡ್ಸ್ ಎಲ್ಲ ಈ ರೀತಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನು ಟೈಟ್ ಬರುತ್ತೆ, ಯಾವ ರೀತಿ ಸ್ಯಾಗ್ ಥರ ಆಗೋಲ್ಲ. ಏಜ್ ಆಗ್ತಾ ಯೂಶ್ವಲಿ ರಿಂಕಲ್ಸ್ ಬರೋ ಅಂಥದ್ದು, ಲೈಕ್ ಸ್ಕಿನ್ ಟೈಟ್ ಇಲ್ಲದೆ ಇರೋವಂಥದ್ದು ಅದೆಲ್ಲ ಕಾಮನ್ ಇಶ್ಯೂ. ಬಟ್ ನಾವು ಆದಷ್ಟು ಫೇಶಿಯಲ್ ಸ್ಟೆಪ್ಸ್ನೆಲ್ಲ ಯೂಸ್ ಮಾಡ್ಕೊಳ್ತಾ ಬಂದರೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಬೋದು. ಈ ರೀತಿ ಫೇಸ್ ವಾಶ್ ಮಾಡಿಕೊಂಡು ಅಗೇನ್ ನಾನು ಏನು ವಾಟರಲ್ಲಿ ಟವಲ್ನ ಡಿಪ್ ಮಾಡಿದ್ದೆ ಅದನ್ನು ತೊಗೊಂಬಿಟ್ಟು ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಬ್ರೈಟ್ ಆಗುತ್ತೆ ಅಂತ. ಸೊ ಇದು ಜಪಾನೀಸ್ ರೈಸ್ ವಾಟರ್ ಇರೋದ್ರಿಂದ ನಿಮ್ಮ ಸ್ಕಿನ್ನ ಸಾಫ್ಟ್ ಆ್ಯಂಡ್ ಮೃದು ಮಾಡೋದಲ್ದರೇ ನಿಮಗೆ ಒಂದು ಎಕ್ಸ್ಟ್ರಾ ಗ್ಲೋ ಕೊಡುತ್ತೆ. ಯು ಕ್ಯಾನ್ ಸಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ. ಆ್ಯಂಡ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಒಂದು ಒಳ್ಳೆಯ ಗ್ಲೋ ಕಾಂಪ್ಲೆಕ್ಷನ್ ಕೊಡುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರಿಗಾದ್ರೂ ನೀಡಿರೋರಿಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದನ್ನು 2 ಟೈಮ್ಸ್ ಯೂಸ್ ಮಾಡ್ತಾ ಬನ್ನಿ, ಡೇ ಟೈಮಲ್ಲಿ ಒನ್ಸು ಆ್ಯಂಡ್ ನೈಟ್ ಟೈಮಲ್ಲಿ. ಅಲ್ಟಿಮೇಟ್ ರಿಸಲ್ಟ್ ನಿಮ್ಮದಾಗುತ್ತೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.